200 rupees ticket. 200 rupees ticket per head. 50. Guys, bad, very bad. Your jyoti share pop ಕನ್ನಡ ನಾನ್ಸೆನ್ಸ್ ಪೀಪಲ್. ಗೂಗಲ್ ನಂಬೇಡ್ರಿ, ಅಲ್ಲೊಂದು ಲೆಫ್ಟ್ ಸೈಡ್ ರೂಟ್ ಐತಿ, ಅದು ಮಿಸ್ ಮ್ಯಾಚ್ ಮಾಡಿ ನಿಮ್ಗೆ ರೋಡ್ ತಪ್ಪು ತೋರಿಸ್ತೈತಿ. ಸೊ ನೆಕ್ಸ್ಟ್ ಚೆಕ್. ಟೈಮ್ ಭಾಳ ಲೇಟ್ ಆತ, ಬಟ್ ಇಟ್ಸ್ ಅ ಗುಡ್ ಪಾಯಿಂಟ್ ಸ್ಪಾಟ್. ಈ ಸ್ಟೆಪ್ಸ್ ಹತ್ತಬೇಕು. ಲೋನಾಪೌಲ ಸನ್ಸೆಟ್ 5 ಗಂಟೆಗೆ ಇಲ್ಲಿ ಇರೋಂಗೆ ಬಂದ್ರೆ ಅಂತಂದ್ರೆ ಸೂಪರ್ ವ್ಯೂ. ಬಟ್ ವಿ ಮಿಸ್ಡ್ ಇಟ್. ಓಡ್ ಬಂದು ಎಲ್ಲ ಮಿಸ್ ಆಯ್ತು. ಬಟ್ ಸ್ಟಿಲ್ ಇಟ್ಸ್ ವರ್ತ್ ಇಟ್. ಐ ಥಿಂಕ್ 50 rupees ಟಿಕೆಟ್ ಪರ್ ಹೆಡ್ ಎಲ್ಲರಿಗೂ ಅಲ್ಲ. ಇದು ವರ್ತ್ ಐತಿ. ಎಲ್ಲೋ ಗೈಸ್ ಚಂದ ಐತಿ. ನೀವು ಬರ್ಬೋದು. 5 ಗಂಟೆಗೆ ಬಂದ್ರೆ 9 ಗಂಟೆ ಮಟ್ಟ ಮಸ್ತ್ ಮಜಾ ಮಾಡಿ ಹೋಗ್ಬೋದಲ್ಲ. ದಿಸ್ ಪ್ಲೇಸ್ ಇಸ್ ಟು ಗುಡ್ ಆ್ಯಕ್ಚುವಲಿ. ನೈಸ್. ಡೇ 1 ವೀಡಿಯೋ ನೀವು ನೋಡಿ ಎಂಜಾಯ್ ಮಾಡಿರ್ಬೋದು ಅಂತ ಅಂದ್ಕೊಂಡೇನೆ. ಹೋಪ್ಫುಲಿ ನಿಮ್ಗೆ ಲೈಕ್ ಆಗಿರಲ್ಲ, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಚಾನಲ್ಗೆ ಯಾರು ಹೊಸದಾಗಿ ಗೊತ್ತಿದ್ದರೆ ನನ್ನ ಹೆಸರು ಸಂತೋಷ್. ವೀಕ್ ಡೇಸಲ್ಲಿ ಕೆಲಸ ಮಾಡ್ತೀನಿ, ವೀಕೆಂಡ್ಸ್ ಹಿಂಗೆ ರೈಡ್ ಹೋಗ್ತೀನಿ, ಅದನ್ನು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. 4 ಜನ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಸೊ ನಿಮಗೂ ಅಡ್ವೆಂಚರ್ ಟ್ರಿಪ್ಸ್ ಹಿಂಗೆ ಏನಾದರೂ ಇಷ್ಟ ಆಯ್ತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಟರೆ ಇವತ್ತಿಲ್ಲ ನಾಳೆ ನಿಮ್ಗೆ ಯಾವತ್ತಾದ್ರು ಬೇಕಾಗ್ಬೋದು. ಅದರ್ ದೆನ್ ದ್ಯಾಟ್, ಹೆಲೋ ಪೀಪಲ್, ಏನಾಯ್ತು ಅಂತಂದ್ರೆ ಗೋವಾ ಒಳಗೆ ಮಾಡೋಕ್ಕೆ ಭಾಳಷ್ಟು ವಿಷಯ ಅದಾವೆ. ಬರೀ ಕ್ಲಬ್ ಪಬ್ ಇದಷ್ಟೇ ಇಲ್ಲದ. ಸೌತ್ ಗೋವಾ ನೀವು ಟ್ರೈ ಮಾಡಿರಿ, ಲೈಕ್ ಸ್ಪೆಷಲಿ ರೈನಿ ಸೀಸನ್ ಆವಾಗ ಹೋಗಿ ನೋಡಿರಿ. ಕ್ಲಾಪ್ ಮಾಡಿದಷ್ಟು ಬಬಲ್ಸ್ ಬರೋ ಬುಡ್ ಲೇಕ್, ಅಲ್ಲೊಂದು ಟೆಂಪಲ್ ಐತಿ. ಸೊ ಅಲ್ಲೊಂದು ಲೇಕ್ ಐತಿ, ಫಿಶ್ ಸೂಪರ್ ಐತಿ. ಆ ವೀಡಿಯೋಸ್ನ ಅಪ್ಲೋಡ್ ನೆಕ್ಸ್ಟ್ ಬರ್ತೈತಿ, ಅದು ನೋಡಿರಿ. ಆ್ಯಂಡ್ ದೆನ್ ಸಾಲೋಲಿಮ್ ಡ್ಯಾಮ್ ಅಂತೇಳಿ, ಅದು ರೈನಿ ಸೀಸನಿಗೆ ಬೆಸ್ಟ್ ವ್ಯೂ ಸಿಗ್ತೈತೆ ನಿಮಗೆ. ಸಿಂಕ್ ಹೋಲ್ ಡ್ಯಾಮ್ ಅಂತೇಳಿ, ಸಾಲೋಲಿಮ್ ಸಿಂಕ್ ಹೋಲ್ ಡ್ಯಾಮ್, ಅಲ್ಲಿ ನಿಮಗೆ ನೀರು ಸೂಪರಾಗಿ ಕಾಣುತ್ತೆ, ವ್ಯೂನು ಚೆನ್ನಾಗಿರ್ತೈತಿ. ಬಟ್ ಅದು ರೈನಿ ಸೀಸನ್ ಒಳಗೆ ಟ್ರೈ ಮಾಡಿರಿ. ದೆನ್ ಕಾಕೋಲಂ ಬೀಚ್ ಅಂತ ಹೇಳೈತಿ. ಸೊ ಇದೆಲ್ಲ ಅರೌಂಡ್ ಒಂದು 50-60 ಕಿಲೋಮೀಟರ್ಸ್ ರೇಡಿಯಸ್ ಒಳಗೆ ಐತಿ. ನೀವು ಒಂದು ಸ್ಕೂಟಿನ ರೆಂಟ್ ಮಾಡಿ ಅಲ್ಲಿಂದ ಸೌತ್ ಗೋವಾಗ 1 ಡೇ ಫುಲ್ ಕವರ್ ಮಾಡ್ಬೋದು. ಬಟ್ ಅದೊಂದು ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕಾಗ್ತೈತಿ, ಸ್ವಲ್ಪ ದೂರ ನಡೆದು ಹತ್ತೋದು, ಗುಡ್ಡ ಹತ್ತಬೇಕಾಗ್ತೈತಿ. ಅರೌಂಡ್ ಒಂದು 20-25 ಮಿನಿಟ್ಸ್. ಇಳುವಾಗ ಈಸಿ ಐತಿ, ಹತ್ತುವಾಗ ಭಾಳ ಕಷ್ಟ ಐತಿ. ಅದು ವೀಡಿಯೋ ಅದ್ರೊಳಗೆ ಅಪ್ಲೋಡ್ ಮಾಡಿದೈತಿ. ಬೀಚ್ ಅಂತ ಒಂದೈತಿ. ನೀವು ಟ್ರೆಕ್ಕಿಂಗ್ ಇಷ್ಟಪಡ್ತೀರಂತಂದ್ರೆ ಬಟರ್ಫ್ಲೈ ಬೀಚ್ ನೀವು ಸೀರಿಯಸ್ಲಿ ಟ್ರೈ ಮಾಡಿರಿ. ಇಟ್ಸ್ ಅಮೇಝಿಂಗ್. ನಾ ಆ ಸ್ಪಾಟಿಗೆ ಹೋಗಲಿಲ್ಲ, ಬಟ್ ಅಲ್ಲಿ ನೀವು ಹೋದ್ರಿ ಅಂತಂದ್ರೆ ಮಜಾ ಬರ್ತೈತಿ. ಮಲ್ಲಿಕಾರ್ಜುನ್ ಟೆಂಪಲ್ ಇಂಡೋ ಪೋರ್ಚುಗೀಸ್ ಅವ್ರದ್ದು, ಅದನ್ನು ನೀವು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇಟ್ಸ್ ಲೈಕ್ ಅದು ಸ್ಪಾಟ್ ಅಲ್ಟಿಮೇಟ್ ಐತಿ. ಬಟ್ ಅದು ನಾನು ಹೋಗ್ಲಿಕ್ಕೆ ಆಗಲಿಲ್ಲ, ನಾನು ರಿಸರ್ಚ್ ಮಾಡಿ ಹೇಳ್ತೀನಿ. ಅದು ಇಂಡೋ ಪೋರ್ಚುಗೀಸ್ ಅವ್ರದ್ದು. ಓಕೆ. ಆ್ಯಂಡ್ ನೆಕ್ಸ್ಟ್ ಪಾಲೋಲೆಮ್ ಬೀಚ್ ಐತಿ, ಅಲ್ಲಿ ನಿಮ್ಗೆ ಈಗಲ್ ಫೀಡಿಂಗ್ ಐತಿ. ಅದು ಅರೌಂಡ್ 250 per person ಏನೋ. ಸೊ ಈ ಸ್ಪಾಟ್ ಸೌತ್ ಗೋವಾ ಏನೈತಲ್ಲ, ರೈನಿ ಸೀಸನ್ ಒಳಗೆ ಟ್ರೈ ಮಾಡಿರಿ, ಅಡ್ವೆಂಚರ್ ಆಗಿರ್ತೈತಿ. 100% ನಾನು ಶೋರ್ ಇದ್ದೀನಿ. ಸೊ ನೆಕ್ಸ್ಟ್ ಡೇ 2 ವೀಡಿಯೋದ್ರೊಳಗೆ ಅಪ್ಲೋಡ್ ಮಾಡ್ತೀನಿ. ನಾವು ಹೋಗಿರೋ ಪ್ಲೇಸಸ್ ಜಸ್ಟ್ 3 ಪ್ಲೇಸಸ್, ಅದು ನೀವು ವೀಡಿಯೋ ನೋಡ್ತೀರಿ. ನೀವು ಅಲ್ಲಿ ರೈನಿ ಸೀಸನ್ ಒಳಗೆ ಹೋದ್ರೆ ಇಟ್ಸ್ ಲೈಕ್ ಬೆಟರ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. தம்பி இரு தம்பி. ವೇಟ್. ಸೊ ಡ್ಯಾಮ್ ಹತ್ರ ಬಂದಿದ್ದೇವೆ. ಗೈಸ್, ಚೀಟಿಂಗ್. 240 rupees ಕೊಡಬೇಕು, ಆದರೆ ನೀರು ಇಲ್ಲ, ಫ್ಲೋ ಇಲ್ಲ.
ಪ್ಲೇನು ಇಲ್ಲ ಆದ್ರೂ ರೊಕ್ಕ ಕೊಟ್ಟು ಹೋಗ್ತಾ ಇದ್ದೀವಿ. ಐ ವಾಂಟ್ ದ ಫ್ಲೋ ಬ್ರೋ. ಐ ಪೇ 240 rupees. ಇಲ್ಲಿ ಮಠ ಹೋಗೋದು ಯು ಗಾಟ್ ಟು ಪೇ 100 rupees. नीचे जाके यूज कर सकते हैं GoPro. अरे ऊपर क्या होता है यार, क्या होगा क्या इधर? ಏನಂತ್ಯ ಫಿಕ್ಸು ಆಲ್ರೆಡಿ ಸೌಂಡ್ ಬರ್ತಾನೆ ಡಿಟಿಎಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ ಹೋಗಪ್ಪ ರಿವರ್ ಇಂಡಿಸೆಂಟ್ ಫೆಲೋ. ಕನ್ನಡದಲ್ಲಿ ಮಾತಾಡೋ ಕಾಳಿ ನದಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇವರ ಮನೆ ಹಿಂದೆ ಮೊಸಳೆಯನ್ನು ಸಾಕಿದ್ದಾರೆ. If you guys are interested, you can go and pay him 50 rupees and visit again. You can speak with the crocodile within 50-meter range. Actually, you guys just imagine ಮಾಡ್ರಿ, ಇಲ್ಲಿಂದ ನೀರು ಫ್ಲೋ ಆಗತೈತಿ ಆ್ಯಂಡ್ ಅದು ಅಲ್ಲಿ ಹೋಗಿ ಬೀಳತೈತೆ ಅಂದ್ರೆ ದಟ್ ಶೋ seriously mesmerizing view. On 300 meters you have to walk for this. ಇದೇನು ಡ್ಯಾಮ್ ರೀ, ಸೂಪರ್ ಡ್ಯಾಮ್ ಐತೆ ನಮ್ದು. 3 ಗೇಟ್ ಐತಿ, ಕಲರ್ ಕೇಸರಿ ಬಿಳಿ ಹಸಿರು ತೆಗೆದು ಬಿಟ್ರೆ ಇಂಡಿಯಾನ ಹೊರಗೆ ಬರ್ತೈತಿ. ಸೇಪಾಗಿ ಹೋಗಿ ಊರ್ ಸೇರ್ಕೋಕಂಡ ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನಾ ಹೈ ಆಕ್ಟು. ವಾವ್ ಸಂತು, ವಾವ್ ಹರೀಶ್. ಐ ಹ್ಯಾವ್ ಟು ಸೀ ದಟ್ ಪರ್ಸನ್. ಮಾನ್ಸೂನ್ ಟೈಮ್ ಒಳಗೆ ಬಂದ್ರೆ ಅಂತಂದ್ರೆ ಆ ಬಂದಿರೋ ವೇ ಏನೈತಲ್ಲ ಆ ವೇನು ನೀವು ಭಾಳ ಚಲೋ ಕಾಣ್ತೈತಿ. ಮಾನ್ಸೂನ್ ಟೈಮ್ ಒಳಗೆ ಮಾರ್ನಿಂಗ್ ಅರೌಂಡ್ 5 ಗಂಟೆಗೆ ಎದ್ದು ಬಿಟ್ಟು ಬಂದ್ರೆ ಫಾಗ್ ಪ್ಲೇಸ್ ಒಳಗೆ ಇಲ್ಲೇ ಇನ್ನು ವಿಡಿಯೋ ಮಾಡೋಕೆ ಅಲೌಡ್ ಇಲ್ಲ. ಬಟ್ ನಾವು ಅವ್ನು ಚಾಲೂ ಮಾಡ್ಯಾನಂತ ಅನ್ನತಾನೆ. ಬಟ್ ಕರೆಕ್ಟ್ ಶೋರ್ ಅದ. ಯಾ ಐಮ್ ಶೋರ್. ಬಟ್ ಮಾನ್ಸೂನ್ ಟೈಮಿಗೆ ಇಲ್ಲಿ ಏನಾದರೂ ಬಂದ್ರಿ ಅಂದ್ರೆ ಯು ಲವ್ ದಿಸ್ ಪ್ಲೇಸ್. A few moments later. ಬುಡ್ಬುಡ್ ತಾಳಿ ಲೇಕ್. ಬಟ್ ಮಾನ್ಸೂನ್ ಒಳಗೆ ಇದು ಮಸ್ತ್ ಇರ್ತೈತಿ. ಇಲ್ಲೇ ಲೆಟ್ಸ್ ಚೆಕ್ ಇಟ್ ಒನ್ಸ್. ಸೊ ಕ್ಲಾಪ್ಸ್ ಹೊಡೆದ್ರೆ ಫಿಶ್ ಕಟ್ರಿ. ಆ್ಯಕ್ಚುಲಿ ಫಿಶ್ ಭಾಳ ಚಲೋ ಐತಿ ಇಲ್ಲಿ, ನೀವು ನೋಡ್ಬೋದು. ಬರೀ ಫೀಡಿಗೆ ಇದು ಮಾಡಿ ಹೋಗ್ಬೋದು. ಚುರ್ಮುರಿ ಖಾರ ನಾವು ಹಳೆಯದಾಗ ತರ್ತಿದ್ವಿ, ಬಟ್ ನಮಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಕ್ಲಾಪ್ಸ್ ಹೊಡಿತೀವಿ, ನೀವು ನೋಡ್ಬೋದು ಬಬಲ್ಸ್. ಬಬಲ್ ಲೇಕ್ ವಾಟ್ ಎವರ್, ಅದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಲ್ಲಿ ಬಂದೇವಿ, ವಾಟರ್ ಪವರ್ಫುಲ್ ಕ್ಲೀನ್ ಐತಿ. ಸೊ ಇಲ್ಲಿ ಫಿಶ್ ಎಲ್ಲ ಅಡ್ಡಾಡತ್ತವ. ಅಂಡರ್ ವಾಟರ್ ಸೀನ್ ತೋರಿಸ್ತೇನೆ ನಾನು ನಿಮಗೆ. GoPro Hero 13 Black ಹೆಂಗೆ ಬರ್ತೈತೆ ಅಂತ ನೋಡೋಣ. ರಿಸ್ಕ್ ತೊಗೊಂಡು ವಾಟರ್ ಪ್ರೂಫ್ ಅಂತ ಹೇಳಿದ್ರ ಮೇಲೆ ಬರ್ತಾರೆ. ಬಟ್ ಐ ಆಮ್ ಶ್ಯೂರ್ ನೋಡೋಣ ಏನಾಗ್ತೈತೆ ಅಂತೇಳಿ. Only Monday. A few moments later.
ಸೊ ಗೈಸ್ ನಾವು ನೆಕ್ಸ್ಟ್ ಲೊಕೇಶನಿಗೆ ಬಂದಿದ್ದೇವೆ, ಕಾಕೋಲಂ ಬೀಚ್. ನೋಡೋಣ ಹೆಂಗಿದೆ ಅಂತ. ಸೊ ಇದ್ರೊಳಗೆ ನಿಮ್ಮ ಹೈಲೈಟ್ಸ್ ಏನಾಯ್ತು ಅಂತಂದ್ರೆ ಹೊರಗೆ ಪಾರ್ಕಿಂಗ್ ಭಾಳ ಗಾಡಿ ಮಾಡಿರ್ತಾರೆ, ನೀವು ಅಲ್ಲಿ ಪಾರ್ಕ್ ಮಾಡೋ ರಿಕ್ವೈರ್ಮೆಂಟ್ ಇಲ್ಲ, ಸ್ವಲ್ಪ ಮುಂದೆ ಗಾಡಿ ಹೋಗ್ತೈತಿ. ಸೊ ನಿಮ್ದು SUV ತೊಗೊಂಬರತ್ತೀರಂದ್ರೆ ಇನ್ನೂ ಒಳ ಮಟ್ಟ ಹೋಗ್ಬೋದು. ಆರ್ ಎಲ್ಸ್ 15 minutes ಯು ಹ್ಯಾವ್ ಟು ವಾಕ್. ಓಕೆ, ಹಿಂಗೆ ಸ್ಟೇಟ್ ಹೋದ್ರೆ ಕೋಲಾ ಬೀಚ್, ಬಟ್ ಅಲ್ಲಿ ಕಾಯಾಕಿಂಗ್ ಐತಿ. ಇಫ್ ಯು ಗೈಸ್ ವಾಂಟ್ ಟು ಎಕ್ಸ್ಪ್ಲೋರ್ kayaking ವಾಟರ್ ಆಕ್ಟಿವಿಟೀಸ್. you can obviously go with them. ಸೊ ಗೈಸ್ ವಿ ರೀಚ್ಡ್ ದ ಪಾಯಿಂಟ್. ಸೊ ಲೆಟ್ಸ್ ಸಿ ಹೆಂಗಿದೆ ಅಂತ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. एंट्री पास है. ಹಾಂ ಎಂಟ್ರಿ ಪಾಸ್ ತೊಗೊಂಡಿಲ್ಲ. ಸೊ ಅಲ್ಲಿ ಎಂಟ್ರಿ ಪಾಸ್ ಇಲ್ಲಿ ಕೊಡಬೇಕು. ವೆರಿ ಗುಡ್. ನೋಡ್ರಿ ಹಾಂ ಗೈಸ್ ಲುಕ್ ಎಟ್ ದಿಸ್. ಕಾಯಾಕಿಂಗ್ ಮಾಡಿ ಮಜಾ ಮಾಡೋದಿತ್ತಪ್ಪ ಅಂತಂದ್ರೆ ನೀವು ಕೋಲಾ ಬೀಚಿಗೆ ಹೋಗ್ಬೋದು. ಅಲ್ಲಿ ನೀವು ಏಜೆಂಟ್ ಸಪೋರ್ಟ್ಸ್ ಮಾಡ್ತಾರೆ. ಅದು ಬಿಟ್ಟರೆ ಅಂತಂದ್ರೆ ನಿಮಗೆ ಮಸ್ತ್ ವ್ಯೂ ಸೂಪರಾಗಿ ಹೋಗ್ಬೇಕಂತಂದ್ರೆ ಕಾಕೋಲಂ ಬೀಚ್. ನೋಟ್ ದಿಸ್ ಪಾಯಿಂಟ್. ಲೊಕೇಶನ್ ಸ್ವಲ್ಪ ಕೈ ಕೊಡ್ತೈತಿ, ನೋಡ್ಕೊಂಡು ಬರ್ರಿ. ನಾನು ಶೋರ ಹೋಗ್ಕೊಂಡು ಮಾಡ್ತೀವಿ. ಗೈಸ್ ಕಮ್ ಆನ್ ಫಾಲೋ ಮೀ. ಯು ಗೈಸ್ ಆರ್ ವೇಸ್ಟಿಂಗ್ ಲಾಟ್ ಆಫ್ ಟೈಮ್. ಕಮ್ ಆನ್. ಇಳಿಬೇಕು, ಇಳಿದ್ರೆ ಅಂದರೆ ಹರಿತು ಸ್ವಲ್ಪ. ಸೊ ಕಷ್ಟಪಟ್ಟು ನೀವು ನೋಡ್ತೀರಿ, ಕಷ್ಟಪಡಲಿ ಅಂದ್ರೆ ನೋಡೋಕ್ಕಾಗೋದಿಲ್ಲ. ನಮ್ಮ ಲಾಗ್ ವರ್ಲ್ಡ್ ವೈಡ್ ರೀಚ್ ಆಗ್ಬೇಕು ಗೈಸ್. ಒಂದಿಷ್ಟು ಡ್ಯಾಶ್ ಮಕ್ಕಳು ರಿಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಚಾನಲ್. ಆದ್ರೆ ರೊಕ್ಕ ಯಾ ಹಡ್ಸಿ ಮಗ ಹೊಡೆದಾನ ಗೊತ್ತಿಲ್ಲ ನೋಡ್ರಿ. ಇಳಿಯಾಕ ಕಾಲು ನೋಡ್ತೈತಲ್ರಿ, ಹತ್ತೋದ್ರಾಗ ಏನು ಪರಿಸ್ಥಿತಿ ಆಗಬಾರ್ದು ನಮ್ಮದು. ಹಾಂ ಓಕೆ ಹರೀಶಾ, ವಿ ಹ್ಯಾವ್ ಟು ಗೋ ಬ್ಯಾಕ್ ದಿಸ್ ಮನಿ ಸ್ಟೆಪ್ಸ್. ಹಾಂ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈ ಬೀಚ್ ಸ್ಪೆಷಾಲಿಟಿ ಏನಾಯ್ತಂದ್ರೆ ವಾಟರ್ಫಾಲ್ ಪ್ಲಸ್ ಚಲೋ ವ್ಯೂ ಐತಿ, ಕಲ್ಲು ಐತಿ. ಫೈನಲಿ ಇಲ್ಲಿ ಬಂದೇವಿ ಕಾಕೋಲಂ ಬೀಚ್. ಇದು ನೀವು ಲೊಕೇಶನ್ ನೋಡ್ಕೊಂಡು ಬರ್ಬೇಕು, ಬಟ್ ಹತ್ತೋದಾಗ್ತೈತಿ. ಹೋಗ್ಬೇಕಾದ್ರೆ ಭಾಳ ಕೆಟ್ಟ ಮ್ಯಾಕ್ ಹತ್ತಬೇಕಾಗ್ತೈತಿ. ಇಳಿಯುವಾಗ ಇಟ್ ವಾಸ್ ವೆರಿ ಈಸಿ, ಬಟ್ ಹಿಂದೆ ಐತೆ ನೋಡ್ರಿ, ಹತ್ತಬೇಕಾಗ್ತೈತಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೀವು ಹಂಗೆ ಸ್ಟ್ರೇಟ್ ಹೋಗಿದ್ದೆ ಅಂದ್ರೆ ಅದು ಕೋಲಾ ಬೀಚ್ ಕಾಯಾಕಿಂಗ್ ಮಾಡ್ಬೇಕಂದ್ರೆ. ಬಟ್ ವ್ಯೂ ಬೇಕಾ, ಇವು ಲೈಕ್ ಪೀಸ್ಫುಲ್ ಆಗಿರ್ಬೇಕಂದ್ರೆ ದಿಸ್ ಇಸ್ ಮೋರ್ ದೆನ್ ಇನಫ್. ಸೀರಿಯಸ್ಲಿ ಮಸ್ತ್ ಮಸ್ತ್. ವೆರಿ ವೆರಿ ಬ್ಯೂಟಿಫುಲ್.